ಇದರಲ್ಲಿ ಒಂದು ಪ್ರ್ಯಾಂಕ್ ಮಾಡಿದ್ರೆ ಹೆಂಗಿರುತ್ತೆ ಗೈಸ್? ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ? 9 ರೂಪಾಯಿ ಕೊಟ್ಟವ್ರು ನೋಡಿ ಪ್ರ್ಯಾಂಕ್ ಮಾಡಿ. Okay, let's go. ಸೊ ಫೈನಲಿ ಇವಾಗ ಬಂದು ನೋಡಿ ಯಶವಂತಪುರ ಬಸ್ ಸ್ಟ್ಯಾಂಡ್ಗೆ. ಬನ್ನಿ ಹೋಗಿ ಬಸ್ ಹತ್ತಾನೆ. ಫೈನಲಿ ಇವಾಗ ಬಸ್ ಇಳ್ಕೊಂಡು ಬನ್ನಿ ಹೋಗೋಣ. ಇವಾಗ ಬಸ್ ಇಳ್ಕೊಂಡ್ರಿ ಮತ್ತೆ ಇದೆ ಅವಾಗಿನ ಥರ ಇಟ್ಬಿಟ್ಟು ಗೈಸ್. ಸೊ ನಾಳೆ ಒಂದು ಬ್ಲಾಗ್ ಬಿಡ್ತಾ ಇದೀನಿ. ಆ ಬ್ಲಾಗ್ ಏನಂದ್ರೆ ಒಂದು ಪ್ರ್ಯಾಂಕ್. ನಮ್ಮ ಅಪ್ಪ ಮೇಲೆ ನಾನೊಂದು ಸಿಗರೇಟ್ ಪ್ಲಾನ್ ಮಾಡಿದ್ದೆ ನಿನ್ನೆ ಎಸ್ಟರ್ಡೇ. ಆ ಬ್ಲಾಗ್ ನಾನು ನಾಳೆ ಬಿಡ್ತೀನಿ, ಬೇಗ ನೋಡಿ. ಸೊ ಗೈಸ್ ಫೈನಲಿ ಕೆಲಸ ಮುಗಿಸ್ಕೊಂಡು ಇವತ್ತೊಂದ್ ಸ್ವಲ್ಪ ಜಾಸ್ತಿ ಇತ್ತು ಕೆಲಸ. ಇವತ್ತೊಂದ್ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತಲ್ಲ, ಅದಕ್ಕೆ ನಾನು ವಿಡಿಯೋಸ್ ಮಾಡಕ್ಕಾಗಿಲ್ಲ. ಏನಂತಂದ್ರೆ ನೋಡಿ ರಾತ್ರಿ ಆಗ್ಬಿಟ್ಟೈತೆ ಅಷ್ಟು ಬೇಗ. ನಾನು ಬೆಳಿಗ್ಗೆ ಬ್ಲಾಗ್ ಮಾಡಿದ್ದು, ಆ ಬ್ಲಾಗ್ ಆದ್ಮೇಲೆ ಸಲೂನ್ ಬಂದವಾಗಿಂದ ನಾನು ವಿಡಿಯೋಸ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಕೆಲ್ಸದ ಮೇಲೆ ಇದ್ದೆ. ನಾನು ಯಾವಾಗ ಊಟ ಟೈಮಲ್ಲೂ ವಿಡಿಯೋ ಮಾಡ್ತಿದ್ದೆ. ಊಟ ಟೈಮಲ್ಲೂ ನಾನು ಸ್ವಲ್ಪ ಇವತ್ತು ಬೇಗ ಅರ್ಜೆಂಟಲ್ಲಿ ತಿಂದ್ಬಿಟ್ಟು ವಿಡಿಯೋ ಮಾಡೋದೇ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ. ಸೊ ಏನು ಅನ್ಕೊಂಬೇಡಿ ಆಯ್ತಾ. ಇವಾಗ ಮಾಡ್ತೀನಿ ಬನ್ನಿ. ಇವಾಗ ಹೆಂಗಿದ್ರು ಸಲೂನ್ ಫ್ರೀ ಆಗಿದೆ, ಸೊ ಅದಕ್ಕೆ ನಾನು ಇನ್ನು ವಿಡಿಯೋಸ್ ಮಾಡೋಣ ಇನ್ನೊಂದು ಬನ್ನಿ. ಸೊ ಫೈನಲಿ ಇವಾಗ ನೋಡಿ ಸಲೂನ್ ಎಲ್ಲ ಇವಾಗ ಖಾಲಿ ಹೊಡಿತಿದೆ. ಅವಾಗಿಂದ ಫುಲ್ಲು ವರ್ಕಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ. ಬನ್ನಿ ಗೈಸ್, ಇದು ಅವಾಗಿಂದ ಇವತ್ತು ಫುಲ್ಲು ಇದೇನಾಯ್ತು ಎ ಸಿ ಗೊತ್ತಿಲ್ಲ, ಫುಲ್ ನೀರ್ ಸೋಡ್ತಾ ಇದೆ ಇಲ್ಲಿಂದ ನೋಡಿ. ಅದಕ್ಕಂತಾನೆ ಒಂದು ಇದು ಇಕ್ಬಿಟ್ಟವ್ರೆ ಮೇಲೆಲ್ಲ. ಫುಲ್ ಎ ಸಿ ಆನ್ ಮಾಡಿದ್ರೆ ಸಾಕು ನೀರ್ ಬಂದ್ಬಿಡುತ್ತೆ ಎ ಸಿ ಇಂದ. ಅದಕ್ಕೆ ಎ ಸಿ ಇಲ್ಲ ಅಂದ್ರೆ ಇವತ್ತೇನೋ ಫುಲ್ ಮಳೆ ಇತ್ತು, ಓಕೆ ಪರವಾಗಿಲ್ಲ. ಇನ್ನ ಮಿಕ್ಕಿದ ದಿವಸ ಎಲ್ಲ ಎ ಸಿ ಇಲ್ಲ ಅಂದ್ರೆ ಫುಲ್ ಶೆಕೆ ಆಗ್ಬಿಡುತ್ತೆ, ಫೇಸ್ ಎಲ್ಲ ಬ್ಲ್ಯಾಕ್ ಆಗ್ಬಿಡುತ್ತೆ ನಂದು. ಅದಕ್ಕೆ ನೋಡಿ ಏನೊಂದು ಮಾಡಿಸ್ಬೇಕಂತ ರಿಪೇರಿ ನಮ್ ಸರ್ಗೆ ಹೇಳಿದೀವಿ. ಸರ್ ಇದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಒಂದ್ ಸ್ವಲ್ಪ ರಿಪೇರಿ ಮಾಡ್ಸಿಂತ. ಅದಕ್ಕೆ ನೋಡಿ ಇವತ್ತೆಲ್ಲ ಬೆಳಿಗ್ಗೆಯಿಂದ ಫುಲ್ ರಶ್ ಇತ್ತು, ಫುಲ್ ಅಂದ್ರೆ ಫುಲ್ಲು. ಅದಕ್ಕೆ ಇವಾಗ ನೋಡಿ ಬೆಳಿಗ್ಗೆಯಿಂದ ಫುಲ್ಲು ಕೆಲಸ ಮಾಡಿ ಇವಾಗ ಫುಲ್ ಖಾಲಿ. ಇಷ್ಟೊತ್ತು ನಾನು ಒಂದೊಂದು ಕ್ಲೈಂಟ್ಗೆ ಅದೇ ಅಂದ್ರೆ ಕಲರಿಂಗು ಅದ್ರದ್ದು ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅದಕ್ಕೆ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಬನ್ನಿ ಇನ್ನೇ ನನ್ಗೆ ಬ್ಲಾಗ್ ಅಲ್ಲಿ ಏನ್ ಮಾತಾಡ್ಬೇಕು ಏನೇನು ಅನ್ಬೇಕು ನನ್ಗೆ ಏನೋ ಗೊತ್ತೇ ಇಲ್ಲ, ಸುಮ್ನೆ ಮಾತಾಡ್ತಾ ಇರ್ತೀನಿ. ಅಂದ್ರೆ ಜೊತೆಗೆ ಯಾರು ಇಲ್ವಲ್ಲ, ನನ್ಗೆ ತುಂಬಾ ಮಾತಾಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇದ್ರು ನನ್ ಮಾತಾಡ್ಬೇಕಂತಾನೆ ನಾನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನಾನ್ ಯಾಕಂದ್ರೆ ಯಾರತ್ರ ಒಬ್ರು ಮಾತಾಡ್ತಾನೆ ಇರ್ಬೇಕು, ನನ್ ಜೊತೆಗೆ ಯಾರು ಇರಲ್ಲ ಮಾತಾಡಕ್ಕೆ. ಅದಕ್ಕೆ ನಾನೊಂದ್ ಯೋಚನೆ ಮಾಡಿದೆ, ಇದೇ ಮಾತಾಡೋದನ್ನ ಒಂದ್ ಬ್ಲಾಗ್ ಅಲ್ಲಿ ಆಗೋದ್ರೆ ಹೆಂಗಿರುತ್ತೆ ಅಂತ. ಇನ್ಮೇಲಿಂದ ನಾನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತೀನಿ, ಓಕೆನಾ? ಇನ್ಮೇಲಿಂದ ನಮ್ಮ ಅಪ್ಪ ಏನ್ ಮಾಡ್ತಾರೆ, ನಾನು, ನಮ್ಮ ಅಮ್ಮ, ನಮ್ ತಮ್ಮ, ನಮ್ ಫ್ಯಾಮಿಲಿ ಬಗ್ಗೆ ಎಲ್ಲ ಒಂದ್ ವಿಡಿಯೋನಲ್ಲಿ ಹೇಳ್ತೀನಿ. ಆದಷ್ಟು ಬೇಗ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಂಗೆ ವೀಕ್ ಆಫ್ ಇರೋದು ಮಂಗಳವಾರ. ಸೊ ಅದಕ್ಕೆ ನಾನ್ ಬೇರೆ ಕೆಲ್ಸಕ್ ಬರೋದು, ಕೆಲ್ಸದ ಬಗ್ಗೆ ಹೇಳೋದು, ಮತ್ತೆ ಮನೆಗೆ ಹೋಗೋದು, ಮನೇಲಿ ಒಂದ್ ಸ್ವಲ್ಪ ಹಂಗಿಂಗ್ ಮಾಡ್ಬಿಟ್ಟು ಏನೊಂದ್ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ಬ್ಲಾಗಿಂಗ್ ಮಾಡೋದು. ನನಗೆ ಟೈಮೇ ಸಿಗ್ತಲ್ಲ ಗೈಸ್, ಏನಾದ್ರು ಫ್ಯಾಮಿಲಿ ಬಗ್ಗೆ ಏನಾದ್ರು ಹೇಳೋದು, ಅದ್ರ ಬಗ್ಗೆ ಏನೊಂದು ಹೇಳ್ತಾ ಇರ್ಬೇಕಲ್ಲ. ಅದಕ್ಕೆ ಇನ್ಮೇಲಿಂದ ನಾನು ಬ್ಲಾಗ್ನ ನಮ್ ಫ್ಯಾಮಿಲಿಯಿಂದ ಹೇಳ್ತೀನಿ, ಓಕೆನಾ? ಏನೋ ಮಾಡ್ಬೇಕಲ್ಲ, ಫುಲ್ಲು ಬೋರ್ ಹಿಡಿತಿದೆ. ಫೇಸ್ ಕ್ಲೀನ್ ಅಪ್ ಏನಾದ್ರು ಮಾಡ್ಕೊಳೋಣ ಅಂದ್ರೆ ಯಾರು ಇಲ್ಲ ನೋಡಿ. ಇವತ್ತು ಕ್ಲೋಸಿಂಗ್ ನಾನೇ ಮಾಡ್ಬೇಕು, ಒಬ್ರು ವೀಕ್ ಆಫ್ ಹಾಕಿದ್ದಾರೆ ಇವತ್ತು. ಸೊ ಅದಕ್ಕೆ ಇವತ್ತು ಸಲೂನು ನಾನೇ ಕ್ಲೋಸ್ ಮಾಡ್ಬೇಕು. ಬನ್ನಿ ಇನ್ನ ಟೈಮ್ ನೋಡಿ ಎಷ್ಟಾಗುತ್ತೆ, 9:28. 9:28ಗೆ ನಾನು ಕೆಲ್ಸ ಇವಾಗ ಫ್ರೀ ಆಗಿದ್ದೀನಿ. ಬೆಳಿಗ್ಗೆಯಿಂದ ಫೋನು ಆನ್ ಅಲ್ಲಿ ಎಕ್ಕಿದೀನಿ, ನಾನು ನೋಡ್ಕೊಂಡಿಲ್ಲ. ಚಾರ್ಜಿಂಗ್ ನೋಡಿದ್ರೆ ಇವಾಗ ಈ ಫೋನಲ್ಲಿ 12% ಐತೆ, ಆದ್ರೂ ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ಏನೊಂದು ಮಾಡ್ಬೇಕಲ್ಲ, ಬನ್ನಿ ಏನೋ ಒಂದು ಮಾಡ್ತಿರ್ಬೇಕು ನಿಮ್ಗೋಸ್ಕರ. ನಾನು ಏನಾದ್ರು ಬೇಕಾದ್ರೆ ಏನಾದ್ರು ಮಾಡ್ತೀನಿ ನಿಮ್ಗೋಸ್ಕರ. ಆದಷ್ಟು ನಮ್ ಬ್ಲಾಗ್ಗೆ, ನಮ್ ಅಕೌಂಟ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದೊಂದು ಇಷ್ಟ ಎಲ್ಲ ಪಡ್ತೀನಿ, ಓಕೆನಾ? ನಾನು ಇವಾಗ ಸ್ಟಾರ್ಟ್ ಮಾಡಿದೀನಿ.
ಅಂದ್ರೆ ನನ್ನ ವಿಡಿಯೋ ಹೋಗೋದೇ ಕಮ್ಮಿ ವ್ಯೂಸ್. ಅಂದ್ರೆ ಎಷ್ಟಂದ್ರೆ ಒಂದ್ 10, 30, 50 ಅಷ್ಟೇ. ಯಾವ್ದೋ ಒಂದೇ ಒಂದ್ ವಿಡಿಯೋ ಮಾತ್ರ 300-350 ಓಡೋದು ಅಷ್ಟೇ. ನಾನು ಇನ್ನ ಇವಾಗ ಸ್ಟಾರ್ಟ್ ಮಾಡಿದೀನಿ. ಆದಷ್ಟು ನನ್ನ ಬೆಲ್ಸಿ ಗೈಸ್. ಅದ್ ಅನ್ಕೊಂಡ್ರೆ ನೀವ್ ಅನ್ಕೊಂಡ್ರೆ ಮಾತ್ರನೇ ಅದಾಗೋದು. ಸೊ ಅದಕ್ಕೆ ಈ ಮಾತನ್ನ ನಾನು ಹೇಳ್ತಾ ಇರೋದು. ಎನಿವೇಸ್, ಏನೊಂದು ನಿಮ್ಗೋಸ್ಕರ ನಾನು ಏನ್ ಮಾಡಕ್ಕಾದ್ರೂ ರೆಡಿ. ನಮ್ಮ ಅಕೌಂಟ್ ಆಗೋಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್ ಏನೇನೈತೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ ಗೈಸ್? ನನ್ಗೆ ಇನ್ಮೇಲಿಂದ ಏನೋ ಗೊತ್ತಾಗ್ತಿಲ್ಲ. ಕೂಲೇನೋ ಉದ್ರ ಸ್ಟಾರ್ಟ್ ಆಗ್ಬಿಟ್ಟೈತೆ. ನೋಡಿ ಕೂಲಲ್ಲಿ ಎಷ್ಟು ಉದುರ್ತಿದೆ ನೋಡಿ, ನೀವೇ ನೋಡ್ತಿದೀರಲ್ಲ ನೋಡಿ. ಅದೇನಾಯ್ತೋ ಗೊತ್ತಿಲ್ಲ, ಇದ್ದಿದ್ದಂಗೆ ಸಡನ್ ಆಗಿ ಕೂದಲು ಉದ್ರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಹೇರ್ ಸ್ಪಾ ಮಾಡೋಣ ಅನ್ಕೊಂಡಿದ್ದೀನಿ. ಅದೇನೋ ಪರವಾಗಿಲ್ಲ, ಹುಡುಗರು ಯಾರು ಇಲ್ಲ, ಮಾಡೋರು ಯಾರು ಇಲ್ಲ. ನಂಗೆ ನಾನೇ ಕ್ರೀಮ್ ಹಾಕೊಬೇಕು, ನಾನೇ ಮಸಾಜ್ ಮಾಡಬೇಕು. ಅದ್ರಲ್ಲಿ ಏನಂದ್ರೆ ನಮ್ಗೆ ನಾವೇ ಮಸಾಜ್ ಮಾಡ್ಕೊಂಡ್ರೆ ಅದ್ರಲ್ಲಿ ಏನೂ ಸಿಗಲ್ಲ. ಅದು ಬೇರೆಯವ್ರ ಕೈಯಲ್ಲಿ ನಾವು ಮಸಾಜ್ ಮಾಡಿಸಿದ್ರೇನೆ ಅವಾಗ ನಮಗೆ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಅದಕ್ಕೆ ಯಾರಿಲ್ಲ ಅಂದ್ಬಿಟ್ಟು ನಾನಿನ್ನ ಸುಮ್ಮನೆ ಅದೇ. ಯಾರು ಇಲ್ದಿರೋವಾಗ ಮಾತ್ರ ಈ ಥರದ್ದೆಲ್ಲ ಗ್ಯಾಪ್ನ ಬರುತ್ತೆ. ಇರೋ ಟೈಮಲ್ಲಿ ಏನೂ ಗ್ಯಾಪ್ನ ಬರಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ಒಬ್ಬನೇ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನು ಮಾಡೋದು, ಅವಾಗಿಂದ ಹಿಂಗೆ ಇಟ್ಕೊಂಡು ಈ ಕೈ ನೋಡಿ ಹೆಂಗೆ ನೋಡ್ತಾ ಇದೆ. ಏನೋ ಒಂದು ಮಾಡಬೇಕಲ್ಲ ಲೈಫಲ್ಲಿ, ಏನೋ ಒಂದು ಮಾಡಬೇಕಾಗುತ್ತೆ. ಹಿಂಗಿದ್ರೆ ತುಂಬ ಕಷ್ಟ ಲೈಫಲ್ಲಿ. ಏನೋ ಒಂದು ಸಾಧಿಸ್ಬೇಕು. ಬನ್ನಿ ಏನೋ ಒಂದು ಸಾಧಿಸೋಣ, ಏನಾದ್ರು ಸಾಧಿಸ್ಬೇಕು. ಸೊ ಟೈಮ್ ನೋಡಿ ಇವಾಗ ಕರೆಕ್ಟು. ಇನ್ನು ಹಿಂಗೆ ಬ್ಯಾಗ್ ಎತ್ಕೊಂಡೆ, ಅದೇ ಟೈಮಲ್ಲಿ ಕ್ಲೈಂಟ್ ಬಂದರು ನೋಡಿ. ಇವಾಗ ಮುಗಿಸ್ಕೊಂಡು ಅವ್ರ ಕ್ಲೈಂಟಿನ ಇವಾಗ ಜಸ್ಟ್ ಹಿಂಗೆ ಆಚೆದ್ರು. ನಾನು ಇನ್ನ ಜಸ್ಟ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಟೈಮ್ ನೋಡಿ 10:23. ತುಂಬ ಕಷ್ಟ ಗಾಯ್ಸ್. ಇವಾಗ ನಂಗೆ ಬಸ್ ಸಿಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಹೋಗ್ಬೇಕೋ ಗೊತ್ತಿಲ್ಲಪ್ಪ ಇವಾಗ ನನಗೆ. ರ್ಯಾಪಿಡೋನೇ ನಿನ್ನ ಗತಿ. ಟೈಮ್ ನೋಡಿ ಗಾಯ್ಸ್ 10:15. ನಾನು ಅವಾಗ ಬ್ಲಾಗ್ ಮಾಡೋವಾಗ 9:30 ಇತ್ತು. ಇವಾಗ ನೋಡಿ 10:30 ಆಗ್ತದೆ. ಯಾವಾಗೂ ಹಿಂಗೆ ಆಗುತ್ತೆ. ಕರೆಕ್ಟು ಹೋಗೋ ಟೈಮಲ್ಲೇ ಹಿಂಗೆ ಕ್ಲೈಂಟ್ ಬಂದ್ಬಿಡ್ತಾರೆ. ಇವತ್ತು ಬೇರೆ ಒಬ್ರು ರಜಾ ಹಾಕೋರೆ, ಅದರಿಂದ ನನಗೆ ಒಂದು ಸ್ವಲ್ಪ ಲೇಟ್ ಆಗೈತೆ. ಪರವಾಗಿಲ್ಲ, ಆಲ್ವೇಸ್ ಅವಾಗ ಆಗ್ತಾ ಇರುತ್ತೆ. ಇನ್ನು ಬನ್ನಿ ನೋಡಿ, ನಾನು ನನ್ನ ಬ್ಯಾಗ್ ಇಟ್ಕೊಂಡೆ ಗಾಯ್ಸ್. ಇವತ್ತು ನಾನು ಊಟ ನೀಟಾಗಿ ಬಿಡಿ ಮಾಡಿಲ್ಲ ಅಷ್ಟೇ. ನಮ್ಮಮ್ಮ ನೋಡಿದ್ರೆ ಕೊಡ್ತಾರೆ ಬ್ಯಾಟಿಂಗು. ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ. ನಮ್ಮ ಅಮ್ಮನ ಫುಲ್ ಬೈತಾರೆ ಇವಾಗ ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ ಗಾಯ್ಸ್. ಕ್ಲೋಸ್ ಮಾಡ್ಕೊಬೇಕಿನ್ನ ಸಲೂನೆಲ್ಲ ಕ್ಲೋಸ್ ಮಾಡ್ಕೊಂಡು ಇನ್ನ ಹತ್ಬೇಕಿನ್ನ ಬಸ್ ಇರುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ರೈಸ್ ಸಾಂಬಾರಲ್ಲ ರೈಸ್ ಬ್ಯಾಗ್ ಫುಲ್ಲು ಸಾರಾಗ್ಬಿಟ್ಟೈತೆ ನೋಡಿ. ಇಲ್ಲ ಫುಲ್ಲು ಸಾಂಬಾರೆಲ್ಲ ಬಿಟ್ಬಿಟ್ಟೈತೆ. ನಾನು ನೋಡ್ಕೊಂಡೆ ಇಲ್ಲ, ನೀಟಾಗಿ ಬಾಕ್ಸ್ ಕ್ಲೋಸ್ ಮಾಡೋದು. ಬನ್ನಿ ಟಿಶ್ಯೂಲ್ಲೇ ಹೊಡ್ಸೋಣ ನಮ್ಮ. ಚಲೇಂಗಿ रुको ನೋಡಿ ಗಾಯ್ಸ್. ಎಲ್ಲ ಫುಲ್ಲು ಹೋಗೋ ಟೈಮಲ್ಲಿ सांबर गिर गया बैग में. सभी सांबर हो गया. दाल देखा ही नहीं, बॉक्स ओपन हो गया था गाइस. पानी लीड पड़ता है, लीड पड़ता है यादव. बस ಬಂತು ಬನ್ನಿ ಹತ್ರ. ಸೊ ಫೈನಲಿ ಇವಾಗ ರೀಚ್ ಆದೆ ಯಶವಂತಪುರಗೆ. ಹೆಂಗೋ ಬಸ್ ಸಿಗಲ್ಲ, ಲೇಟ್ ಆಗುತ್ತೆ ಅನ್ಕೊಂಡೆ. ಹೆಂಗೋ ಕರೆಕ್ಟಾಗಿ ಹಿಂಗೆ ಬಸ್ ಸ್ಟಾಪ್ ಹತ್ರ ಹೋಗಿದ್ದೀನಿ, ಹಿಂಗೆ ಬಸ್ ಬಂತು. ಹೆಂಗೋ ಇವತ್ತು ಪುಣ್ಯ ಚೆನ್ನಾಗಿದೆ. ಇದಂದ್ರೆ ವಿಷಯ ಇನ್ನ ಇವತ್ತು ಬಸ್ ಸ್ಟಾಪ್ ಹತ್ರನೇ ಕಾಯ್ಕೊಂಡಿರ್ಬೇಕಾಗಿತ್ತು. ಹೆಂಗೋ ಇವತ್ತು ಬೇಗ ಬಂದ್ಬಿಟ್ಟೈತೆ. ಅದೇ ಲಾಸ್ಟ್ ಬಸ್ ಅನ್ಕೊಂತೀನಿ ನಾನು. ಹಾಂ ಅದೇ ಅನ್ಕೊಂತೀನಿ ಲಾಸ್ಟ್. ಹೆಂಗೋ ಕರೆಕ್ಟ್ ಟೈಮಾಗಿ ಹತ್ಬಿಟ್ಟೆ. ನನಗೆ ಫುಲ್ ಸಾಕೋಗ್ಬಿಟ್ಟೈತೆ ಗಾಯಸ್. ಹೊಟ್ಟೆ ಬೇರೆ ಫುಲ್ ಹಸಿತೈತೆ. ಮನೆ ಹೋಗಿದೆ, ತಿನ್ಬೇಕು ಇವಾಗ ಹೋಗ್ಬಿಟ್ಟು. ಫಸ್ಟು ತಿನ್ಬಿಟ್ಟು ಹಚ್ಕೊಬೇಕು. ಬನ್ನಿ ಹೋಗೋಣ.
ಇಲ್ಲೋಡಿ ಇಲ್ಲಕ್ಕೆಲ್ಲ ಹಿಂಗೆ ಹಾಕೋದು ನನಗೆ ಇಷ್ಟು ಆಮೇಲೆ ಇವಾಗ ಚೆನ್ನಾಗಿ ಕಾಣಿಸ್ತದೆ ದೇವ್ರ ಫೋಟೋ ಎಲ್ಲ ಫೋಟೋ ರಾಮ್ದು ಹನುಮಾನ್ಜಿದು ಇಬ್ಬರದು ಫೋಟೋ ಹಾಕೋರೆ ಅದೇ ಚೆನ್ನಾಗಿದೆ ನೋಡೋಕ್ಕೆ ಇಲ್ಲಿಂದ ಎಂಟ್ರೆನ್ಸ್ ಅಮ್ಮ ಆಯ್ತು ನೋಡಿ ಗಾಯಿಸಿದು ಕಪ್ಪೆರಾಯ ಬನ್ನಿ ನೋಡೋಣ ದೇವಸ್ಥಾನ ಎಲ್ಲ ಇಷ್ಟು ಕ್ಲೀನ್ ಆಗೈತಿ ನನಗೆ ಲೈಟಿಂಗ್ಸ್ ಇಷ್ಟ ಆಗೈತಿ ಗೈಸ್ ಬನ್ನಿ ಫಟ್ ಅಂತ ಬೇಗ ಮನೆಗೆ ಹೋಗೋಣ ಫೈನಲಿ ಇವಾಗ ಬೀಕೆಂಡ್ ಆಗೋದು ಬಂದೆ ಹೇಳಿ ಸೆಕೆಂಡ್ ಮೈನ್ ರೋಡ್ ಅಂತ ಇವಾಗ ಬಂದಿದ್ದೀನಿ ಇನ್ನು ಇದೇ ಸ್ಟ್ರೈಟ್ ಹೋಗ್ಬಿಟ್ಟು ಒಂದು ಬಿಲ್ಡಿಂಗ್ ಐತೆ ಆ ಬಿಲ್ಡಿಂಗ್ ಒಳಗಡೆಯಿಂದ ನಿಂತ್ಬಿಟ್ಟೋದ್ರೆ ನಮ್ಮ ಮನೆ ಬರುತ್ತೆ ಇನ್ನು ನಮ್ಮ ಮನೆ ಬರುತ್ತಲ್ಲ ಪಟ್ ಅಂತ ಹೋಗ್ಬೇಕು ನಡೆಯೋಕ್ಕಾಗ್ತಿಲ್ಲ ಕಾಲೆಲ್ಲ ನೋವು ಏನೂ ಮಾಡೋಕ್ಕಲ್ಲ ಬನ್ನಿ ಹೋಗುವ ಆಯ್ತು ಫೈನಲಿ ಇವಾಗ ಬಂದೆ ನೋಡಿ ಮನೆಗೆ ಬ್ಯಾಗೆಲ್ಲ ಗಬ್ಬು ಹೊಡಿತದೆ ನೋಡಿ ಬ್ಯಾಗೆಲ್ಲ ಒಂಥರ ಗಬ್ಬು ಸ್ಮೆಲ್ ಹೊಡಿತದೆ ಫಸ್ಟು ಬೇಗ ಹೋಗ್ಬಿಟ್ಟು ಫಸ್ಟು ಬ್ಯಾಗ್ ಬಿಸಾಕ್ಬೇಕು ವಾಸನೆ ತಡೆಯೋಕ್ಕಾಗ್ತಾಯಿಲ್ಲ ನೋಡಿ ಹೆಡ್ಫೋನ್ ಹೊಡ್ಕೊಂಡು ಅಡುಗೆ ಇಟ್ಕೊಂಡು ಕೂತವ್ರಿ ನನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲ ಗೈಸ್ ನಂಗೆ ಗೊತ್ತೇ ಇಲ್ಲ ನಾನು ನೋಡ್ಕೊಂಡಿಲ್ಲ 3% ಇದೆ 3% ನಾನು ನೋಡ್ಕೊಂಡಿಲ್ಲ ಅವಾಗಿಂದ ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿ ಮಾ ಬ್ಯಾಗ್ ಅಂತ ಫುಲ್ ಕಳ್ಗು ಫುಲ್ ಚಾರ್ಜ್ ಅಂತ ಕೊಡು ನಿಮಗೆ చూసుకోలే నేను ఇప్పుడు చూస్తాను ఇప్పుడు వచ్చా పని చేస్తా అంటే ఎట్లయితుంది ನೋಡಿ ಸಮ ಹಿಂಗ್ ಮಾತಾಡ್ತವೆ ಎತ್ಕೋ ಅಲ್ಲೇ ನೋಡ್ಕೊಂತಲ್ಲ ಅಂತ ನಾನ್ ಬೆಳಿಗ್ಗೆಯಿಂದ ಫುಲ್ ಕೆಲಸ ಮಾಡಿ ನಾನ್ ಹಿಂಗೆ ಬಂದ್ರೆ ಅಂತದೆ ಸರಿ ಒಂದು ಪ್ರ್ಯಾಂಕ್ ಮಾಡಿದ್ರೆ ಹೆಂಗಿರುತ್ತೆ ಗ್ಯಾಸ್ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ ಅಪ್ಪ ಮೇಲೆ ಒಂದ್ಸತಿ ಪ್ರ್ಯಾಂಕ್ ಮಾಡೋಣ ಏನಂದು ಇವಾಗ ಅಪ್ಪ ಹೆಂಗೋ ಮನೇಲಿಲ್ಲ ಅಪ್ಪ ಫೋನ್ ನೋಡ್ಬಿಟ್ಟು ನಿಮ್ಮ ಮಗ ಜೋಬಲ್ಲಿ ಸಿಗರೇಟ್ ಸಿಕ್ಕೈತೆ ಬಾ ಅಂದ್ಬಿಟ್ಟು ಕ್ಯಾಮ್ರಾ ಯಾರಿಗೂ ಗೊತ್ತಿಲ್ದಿರ ಸೈಲೆಂಟಾಗಿ ಎಲ್ಲೊಂದ್ ಕಡೆ ಬಚ್ಚಿಕ್ ಕೊಡ್ಬೇಕು ಹಾ ನೀನು ಅಷ್ಟೇ ಏನೋ ಅಪ್ಪ ಗೆಲ್ಬಾರ್ದು ಅಪ್ಪ ಗೆಲ್ಬಾರ್ದು ಇದೆಲ್ಲ ಹಾ ಇದೆಲ್ಲ ಪ್ರ್ಯಾಂಕ್ ಅಂತ ಹಾ ಏನಂತೀರ ಗೈಸ್ ಇದ್ರಲ್ಲಿ ಪ್ರ್ಯಾಂಕ್ ಮಾಡಿದೆ ಹೆಂಗಿದ್ರು ಸುಮ್ಮನೆ ರೀಲ್ಸ್ ಮಾಡಕ್ಕಂತ ತಗೊಂಬಂದ್ವಿ ಅದೇ ಹೋಗೋ ನಂಗೊಂದು ಗ್ಯಾಪ್ ಬಂದು ಇದರಲ್ಲೇ ಒಂದು ಪ್ರ್ಯಾಂಕ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಬನ್ನಿ ಇದರಲ್ಲಿ ಒಂದು ಪ್ರ್ಯಾಂಕ್ ಮಾಡೋಣ ನಾವಪ್ಪ ಎಲ್ಲ ಹೋಗೋರೇನೋ ಗೊತ್ತಿಲ್ಲ ನಾವಪ್ಪ ಬರೋಷ್ಟರಲ್ಲಿ ಬೇಗ ನಾವು ಇದರಲ್ಲಿ ಒಂದು ರೀಲ್ ಮಾಡ್ಕೊಂಬಿಟ್ಟು ಆಮೇಲೆ ಹಿಂಗೆ ಪ್ರ್ಯಾಂಕ್ ವಿಡಿಯೋ ಫೈನಲಿ ನಮ್ಮಪ್ಪ ಬಂದವೆ ಬನ್ನಿ ಪ್ರ್ಯಾಂಕ್ ಮಾಡೋಣ చూడు సిగరెట్ దొరికింది చూడు తీసుకో చూడు నేను ఇచ్చిన కూర్చోబట్టినాను ఎప్పటి నుంచి అలవాటు వీడు జోబులో పట్టుకొని ఉన్నానా ఇలా నేను చేసిన ఎవరిచ్చి సిగరెట్ ఎట్లా దొరికా ఈ పక్కన ఎట్లా దొరికాయి సిగరెట్ నువ్వు ఎంత పైసా ఇప్పుడు నేను వేస్తున్నా ఈ సిగరెట్ ఎట్లా దొరికా వస్తుంది ఇప్పుడు సిగరెట్ అంటే పొద్దున ఇంకొకటి అంటే ఇంకొకటి అంటావు నువ్వు చాలా అంత అయిపోయినావు చెయ్యో వాడు కాలేజీలో వాడు ఇచ్చేసడానికి వస్తారు టీవీ వాళ్ళు వాడు గని దొరుకుతాడు గని అడ్రస్ కనపడలేదు అయ్యో ನನಗೆ అది రియల్ సిగరెట్ కాదు అక్కడ చూడు